ದಕ್ಷಿಣ ಕನ್ನಡದ ಈ ಸಾಲು ಹತ್ಯೆಗಳಿಗೆ ಸಂಬಂಧಪಟ್ಟಂತೆ ಮಂಗಳೂರು ಎಸ್ಪಿ ಹಾಗೂ ಕಮಿಷನರ್ ಇಬ್ಬರನ್ನು ಕೂಡ ಎತ್ತಂಗಡಿ ಮಾಡಲಾಗಿದೆ ಅನ್ನುವಂಥ ಅಪ್ಡೇಟ್. ಅನುಪಮ್ ಅಗರ್ವಾಲ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಮಂಗಳೂರು ಕಮಿಷನರ್ ದಕ್ಷಿಣ ಕನ್ನಡ ಎಸ್ಪಿ ಯತೀಶ್ ಅವರನ್ನು ಕೂಡ ಎತ್ತಂಗಡಿ ಮಾಡಲಾಗಿದೆ. ದಕ್ಷಿಣ ಕನ್ನಡ ಎಸ್ಪಿ ಆಗಿ ಅರುಣ್ ಕೆ ಅವರನ್ನ ನೇಮಕ ಮಾಡಲಾಗಿದೆ. ನೂತನ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನ ನೇಮಕ ಮಾಡಲಾಗಿದೆ. ಸಾಲು ಹತ್ಯೆಗಳು ನಡೀತಾ ಇದ್ದಾವೆ ಮಂಗಳೂರು ದಕ್ಷಿಣ ಕನ್ನಡ ಈ ಭಾಗಗಳಲ್ಲಿ. ಹಾಗಾಗಿ ಅಲ್ಲಿನ ಕಮಿಷನರ್ ಹಾಗೂ ಎಸ್ಪಿ ಇಬ್ಬರನ್ನು ಕೂಡ ಎತ್ತಂಗಡಿ ಮಾಡಿ ಆದೇಶವನ್ನು ಹೊರಡಿಸಿದೆ ಸರ್ಕಾರ. ಸುಧೀರ್ ಕುಮಾರ್ ರೆಡ್ಡಿ ನೂತನ ಕಮಿಷನರ್ ಆಗಿ ನೇಮಕ. ಸೊ ಈ ಹತ್ಯೆಗಳಿಗೆ ಕಡಿವಾಣ ಹಾಕ್ತಾರಾ ಇವರಾದರೂ ಕೂಡ ಅಂತ ಕಾದು ನೋಡಬೇಕಾಗಿದೆ. ಕಳೆದ ಸಾರಿ ಆ ಹತ್ಯೆಗಳಲ್ಲಿ ಪೊಲೀಸ್ ಇಲಾಖೆಯ ವೈಫಲ್ಯ ಸಾಕಷ್ಟು ಆರೋಪ ಕೇಳಿಬಂದಿತ್ತು. ಸೊ ಈ ಸಾರಿ ಏನಾಗುತ್ತೆ, ಮತ್ತು ಹತ್ಯೆಗಳು ನಿರಂತರವಾಗಿ ಒಂದಾದ್ರ ಮೇಲೆ ಒಂದು ಮುಂದುವರಿತಾನೆ ಇದೆ ಮಂಗಳೂರು ದಕ್ಷಿಣ ಕನ್ನಡ ಭಾಗದಲ್ಲಿ. ಕಾನೂನು ಸುವ್ಯವಸ್ಥೆಯನ್ನು ಬಿಗಿಗೊಳಿಸುವಂತಹ ಅನಿವಾರ್ಯತೆ ಬಹಳ ಇದೆ. ದಕ್ಷಿಣ ಕನ್ನಡದ ಈ ಸಾಲು ಹತ್ಯೆಗಳಿಗೆ ಸಂಬಂಧಪಟ್ಟಂತೆ ಮಂಗಳೂರು ಎಸ್ಪಿ ಹಾಗೂ ಕಮಿಷನರ್ ಇಬ್ಬರನ್ನು ಕೂಡ ಎತ್ತಂಗಡಿ ಮಾಡಲಾಗಿದೆ ಅನ್ನುವಂಥ ಅಪ್ಡೇಟ್. ಅನುಪಮ್ ಅಗರ್ವಾಲ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಮಂಗಳೂರು ಕಮಿಷನರ್ ದಕ್ಷಿಣ ಕನ್ನಡ ಎಸ್ಪಿ ಯತೀಶ್ ಅವರನ್ನು ಕೂಡ ಎತ್ತಂಗಡಿ ಮಾಡಲಾಗಿದೆ. ದಕ್ಷಿಣ ಕನ್ನಡ ಎಸ್ಪಿ ಆಗಿ ಅರುಣ್ ಕೆ ಅವರನ್ನ ನೇಮಕ ಮಾಡಲಾಗಿದೆ. ನೂತನ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನ ನೇಮಕ ಮಾಡಲಾಗಿದೆ. ಸಾಲು ಹತ್ಯೆಗಳು ನಡೀತಾ ಇದ್ದಾವೆ ಮಂಗಳೂರು ದಕ್ಷಿಣ ಕನ್ನಡ ಈ ಭಾಗಗಳಲ್ಲಿ. ಹಾಗಾಗಿ ಅಲ್ಲಿನ ಕಮಿಷನರ್ ಹಾಗೂ ಎಸ್ಪಿ ಇಬ್ಬರನ್ನು ಕೂಡ ಎತ್ತಂಗಡಿ ಮಾಡಿ ಆದೇಶವನ್ನು ಹೊರಡಿಸಿದೆ ಸರ್ಕಾರ. ಸುಧೀರ್ ಕುಮಾರ್ ರೆಡ್ಡಿ ನೂತನ ಕಮಿಷನರ್ ಆಗಿ ನೇಮಕ. ಸೊ ಈ ಹತ್ಯೆಗಳಿಗೆ ಕಡಿವಾಣ ಹಾಕ್ತಾರಾ ಇವರಾದರೂ ಕೂಡ ಅಂತ ಕಾದು ನೋಡಬೇಕಾಗಿದೆ. ಕಳೆದ ಸಾರಿ ಆ ಹತ್ಯೆಗಳಲ್ಲಿ ಪೊಲೀಸ್ ಇಲಾಖೆಯ ವೈಫಲ್ಯ ಸಾಕಷ್ಟು ಆರೋಪ ಕೇಳಿಬಂದಿತ್ತು. ಸೊ ಈ ಸಾರಿ ಏನಾಗುತ್ತೆ, ಮತ್ತು ಹತ್ಯೆಗಳು ನಿರಂತರವಾಗಿ ಒಂದಾದ್ರ ಮೇಲೆ ಒಂದು ಮುಂದುವರಿತಾನೆ ಇದೆ ಮಂಗಳೂರು ದಕ್ಷಿಣ ಕನ್ನಡ ಭಾಗದಲ್ಲಿ. ಕಾನೂನು ಸುವ್ಯವಸ್ಥೆಯನ್ನು ಬಿಗಿಗೊಳಿಸುವಂತಹ ಅನಿವಾರ್ಯತೆ ಬಹಳ ಇದೆ. ದಕ್ಷಿಣ ಕನ್ನಡದ ಈ ಸಾಲು ಹತ್ಯೆಗಳಿಗೆ ಸಂಬಂಧಪಟ್ಟಂತೆ ಮಂಗಳೂರು ಎಸ್ಪಿ ಹಾಗೂ ಕಮಿಷನರ್ ಇಬ್ಬರನ್ನು ಕೂಡ ಎತ್ತಂಗಡಿ ಮಾಡಲಾಗಿದೆ ಅನ್ನುವಂಥ ಅಪ್ಡೇಟ್. ಅನುಪಮ್ ಅಗರ್ವಾಲ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಮಂಗಳೂರು ಕಮಿಷನರ್ ದಕ್ಷಿಣ ಕನ್ನಡ ಎಸ್ಪಿ ಯತೀಶ್ ಅವರನ್ನು ಕೂಡ ಎತ್ತಂಗಡಿ ಮಾಡಲಾಗಿದೆ. ದಕ್ಷಿಣ ಕನ್ನಡ ಎಸ್ಪಿ ಆಗಿ ಅರುಣ್ ಕೆ ಅವರನ್ನ ನೇಮಕ ಮಾಡಲಾಗಿದೆ. ನೂತನ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನ ನೇಮಕ ಮಾಡಲಾಗಿದೆ. ಸಾಲು ಹತ್ಯೆಗಳು ನಡೀತಾ ಇದ್ದಾವೆ ಮಂಗಳೂರು ದಕ್ಷಿಣ ಕನ್ನಡ ಈ ಭಾಗಗಳಲ್ಲಿ. ಹಾಗಾಗಿ ಅಲ್ಲಿನ ಕಮಿಷನರ್ ಹಾಗೂ ಎಸ್ಪಿ ಇಬ್ಬರನ್ನು ಕೂಡ ಎತ್ತಂಗಡಿ ಮಾಡಿ ಆದೇಶವನ್ನು ಹೊರಡಿಸಿದೆ ಸರ್ಕಾರ. ಸುಧೀರ್ ಕುಮಾರ್ ರೆಡ್ಡಿ ನೂತನ ಕಮಿಷನರ್ ಆಗಿ ನೇಮಕ. ಸೊ ಈ ಹತ್ಯೆಗಳಿಗೆ ಕಡಿವಾಣ ಹಾಕ್ತಾರಾ ಇವರಾದರೂ ಕೂಡ ಅಂತ ಕಾದು ನೋಡಬೇಕಾಗಿದೆ. ಕಳೆದ ಸಾರಿ ಆ ಹತ್ಯೆಗಳಲ್ಲಿ ಪೊಲೀಸ್ ಇಲಾಖೆಯ ವೈಫಲ್ಯ ಸಾಕಷ್ಟು ಆರೋಪ ಕೇಳಿಬಂದಿತ್ತು. ಸೊ ಈ ಸಾರಿ ಏನಾಗುತ್ತೆ, ಮತ್ತು ಹತ್ಯೆಗಳು ನಿರಂತರವಾಗಿ ಒಂದಾದ್ರ ಮೇಲೆ ಒಂದು ಮುಂದುವರಿತಾನೆ ಇದೆ ಮಂಗಳೂರು ದಕ್ಷಿಣ ಕನ್ನಡ ಭಾಗದಲ್ಲಿ. ಕಾನೂನು ಸುವ್ಯವಸ್ಥೆಯನ್ನು ಬಿಗಿಗೊಳಿಸುವಂತಹ ಅನಿವಾರ್ಯತೆ ಬಹಳ ಇದೆ. ದಕ್ಷಿಣ ಕನ್ನಡದ ಈ ಸಾಲು ಹತ್ಯೆಗಳಿಗೆ ಸಂಬಂಧಪಟ್ಟಂತೆ ಮಂಗಳೂರು ಎಸ್ಪಿ ಹಾಗೂ ಕಮಿಷನರ್ ಇಬ್ಬರನ್ನು ಕೂಡ ಎತ್ತಂಗಡಿ ಮಾಡಲಾಗಿದೆ ಅನ್ನುವಂಥ ಅಪ್ಡೇಟ್. ಅನುಪಮ್ ಅಗರ್ವಾಲ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಮಂಗಳೂರು ಕಮಿಷನರ್ ದಕ್ಷಿಣ ಕನ್ನಡ ಎಸ್ಪಿ ಯತೀಶ್ ಅವರನ್ನು ಕೂಡ ಎತ್ತಂಗಡಿ ಮಾಡಲಾಗಿದೆ. ದಕ್ಷಿಣ ಕನ್ನಡ ಎಸ್ಪಿ ಆಗಿ ಅರುಣ್ ಕೆ ಅವರನ್ನ ನೇಮಕ ಮಾಡಲಾಗಿದೆ. ನೂತನ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನ ನೇಮಕ ಮಾಡಲಾಗಿದೆ. ಸಾಲು ಹತ್ಯೆಗಳು ನಡೀತಾ ಇದ್ದಾವೆ ಮಂಗಳೂರು ದಕ್ಷಿಣ ಕನ್ನಡ ಈ ಭಾಗಗಳಲ್ಲಿ. ಹಾಗಾಗಿ ಅಲ್ಲಿನ ಕಮಿಷನರ್ ಹಾಗೂ ಎಸ್ಪಿ ಇಬ್ಬರನ್ನು ಕೂಡ ಎತ್ತಂಗಡಿ ಮಾಡಿ ಆದೇಶವನ್ನು ಹೊರಡಿಸಿದೆ ಸರ್ಕಾರ. ಸುಧೀರ್ ಕುಮಾರ್ ರೆಡ್ಡಿ ನೂತನ ಕಮಿಷನರ್ ಆಗಿ ನೇಮಕ. ಸೊ ಈ ಹತ್ಯೆಗಳಿಗೆ ಕಡಿವಾಣ ಹಾಕ್ತಾರಾ ಇವರಾದರೂ ಕೂಡ ಅಂತ ಕಾದು ನೋಡಬೇಕಾಗಿದೆ. ಕಳೆದ ಸಾರಿ ಆ ಹತ್ಯೆಗಳಲ್ಲಿ ಪೊಲೀಸ್ ಇಲಾಖೆಯ ವೈಫಲ್ಯ ಸಾಕಷ್ಟು ಆರೋಪ ಕೇಳಿಬಂದಿತ್ತು. ಸೊ ಈ ಸಾರಿ ಏನಾಗುತ್ತೆ, ಮತ್ತು ಹತ್ಯೆಗಳು ನಿರಂತರವಾಗಿ ಒಂದಾದ್ರ ಮೇಲೆ ಒಂದು ಮುಂದುವರಿತಾನೆ ಇದೆ ಮಂಗಳೂರು ದಕ್ಷಿಣ ಕನ್ನಡ ಭಾಗದಲ್ಲಿ.
ಕಾನೂನು ಸುವ್ಯವಸ್ಥೆಯನ್ನು ಬಿಗಿಗೊಳಿಸುವಂತಹ ಅನಿವಾರ್ಯತೆ ಬಹಳ ಇದೆ. ದಕ್ಷಿಣ ಕನ್ನಡದ ಈ ಸಾಲು ಹತ್ಯೆಗಳಿಗೆ ಸಂಬಂಧಪಟ್ಟಂತೆ ಮಂಗಳೂರು ಎಸ್ಪಿ ಹಾಗೂ ಕಮಿಷನರ್ ಇಬ್ಬರನ್ನು ಕೂಡ ಎತ್ತಂಗಡಿ ಮಾಡಲಾಗಿದೆ ಅನ್ನುವಂತಹ ಅಪ್ಡೇಟ್. ಅನುಪಮ್ ಅಗರ್ವಾಲ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಮಂಗಳೂರು ಕಮಿಷನರ್, ದಕ್ಷಿಣ ಕನ್ನಡ ಎಸ್ಪಿ ಯತೀಶ್ ಅವರನ್ನು ಕೂಡ ಎತ್ತಂಗಡಿ ಮಾಡಲಾಗಿದೆ. ದಕ್ಷಿಣ ಕನ್ನಡ ಎಸ್ಪಿ ಆಗಿ ಅರುಣ್ ಕೆ ಅವರನ್ನ ನೇಮಕ ಮಾಡಲಾಗಿದೆ. ನೂತನ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನ ನೇಮಕ ಮಾಡಲಾಗಿದೆ. ಸಾಲು ಹತ್ಯೆಗಳು ನಡೀತಾ ಇದ್ದಾವೆ ಮಂಗಳೂರು ದಕ್ಷಿಣ ಕನ್ನಡ ಈ ಭಾಗಗಳಲ್ಲಿ. ಹಾಗಾಗಿ ಅಲ್ಲಿನ ಕಮಿಷನರ್ ಹಾಗೂ ಎಸ್ಪಿ ಇಬ್ಬರನ್ನು ಕೂಡ ಎತ್ತಂಗಡಿ ಮಾಡಿ ಆದೇಶವನ್ನು ಹೊರಡಿಸಿದೆ ಸರ್ಕಾರ. ಸುಧೀರ್ ಕುಮಾರ್ ರೆಡ್ಡಿ ನೂತನ ಕಮಿಷನರ್ ಆಗಿ ನೇಮಕ. ಸೊ ಈ ಹತ್ಯೆಗಳಿಗೆ ಕಡಿವಾಣ ಹಾಕ್ತಾರಾ ಇವರಾದರೂ ಕೂಡ ಅಂತ ಕಾದು ನೋಡಬೇಕಾಗಿದೆ. ಕಳೆದ ಸಾರಿ ಆ ಹತ್ಯೆಗಳಲ್ಲಿ ಪೊಲೀಸ್ ಇಲಾಖೆಯ ವೈಫಲ್ಯ ಸಾಕಷ್ಟು ಆರೋಪ ಕೇಳಿಬಂದಿತ್ತು. ಸೊ ಈ ಸಾರಿ ಏನಾಗುತ್ತೆ, ಮತ್ತು ಹತ್ಯೆಗಳು ನಿರಂತರವಾಗಿ ಒಂದಾದ್ರ ಮೇಲೆ ಒಂದು ಮುಂದುವರಿತಾನೆ ಇದೆ ಮಂಗಳೂರು ದಕ್ಷಿಣ ಕನ್ನಡ ಭಾಗದಲ್ಲಿ. ಕಾನೂನು ಸುವ್ಯವಸ್ಥೆಯನ್ನು ಬಿಗಿಗೊಳಿಸುವಂತಹ ಅನಿವಾರ್ಯತೆ ಬಹಳ ಇದೆ. ದಕ್ಷಿಣ ಕನ್ನಡದ ಈ ಸಾಲು ಹತ್ಯೆಗಳಿಗೆ ಸಂಬಂಧಪಟ್ಟಂತೆ ಮಂಗಳೂರು ಎಸ್ಪಿ ಹಾಗೂ ಕಮಿಷನರ್ ಇಬ್ಬರನ್ನು ಕೂಡ ಎತ್ತಂಗಡಿ ಮಾಡಲಾಗಿದೆ ಅನ್ನುವಂತಹ ಅಪ್ಡೇಟ್. ಅನುಪಮ್ ಅಗರ್ವಾಲ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಮಂಗಳೂರು ಕಮಿಷನರ್, ದಕ್ಷಿಣ ಕನ್ನಡ ಎಸ್ಪಿ ಯತೀಶ್ ಅವರನ್ನು ಕೂಡ ಎತ್ತಂಗಡಿ ಮಾಡಲಾಗಿದೆ. ದಕ್ಷಿಣ ಕನ್ನಡ ಎಸ್ಪಿ ಆಗಿ ಅರುಣ್ ಕೆ ಅವರನ್ನ ನೇಮಕ ಮಾಡಲಾಗಿದೆ. ನೂತನ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನ ನೇಮಕ ಮಾಡಲಾಗಿದೆ. ಸಾಲು ಹತ್ಯೆಗಳು ನಡೀತಾ ಇದ್ದಾವೆ ಮಂಗಳೂರು ದಕ್ಷಿಣ ಕನ್ನಡ ಈ ಭಾಗಗಳಲ್ಲಿ. ಹಾಗಾಗಿ ಅಲ್ಲಿನ ಕಮಿಷನರ್ ಹಾಗೂ ಎಸ್ಪಿ ಇಬ್ಬರನ್ನು ಕೂಡ ಎತ್ತಂಗಡಿ ಮಾಡಿ ಆದೇಶವನ್ನು ಹೊರಡಿಸಿದೆ ಸರ್ಕಾರ. ಸುಧೀರ್ ಕುಮಾರ್ ರೆಡ್ಡಿ ನೂತನ ಕಮಿಷನರ್ ಆಗಿ ನೇಮಕ. ಸೊ ಈ ಹತ್ಯೆಗಳಿಗೆ ಕಡಿವಾಣ ಹಾಕ್ತಾರಾ ಇವರಾದರೂ ಕೂಡ ಅಂತ ಕಾದು ನೋಡಬೇಕಾಗಿದೆ. ಕಳೆದ ಸಾರಿ ಆ ಹತ್ಯೆಗಳಲ್ಲಿ ಪೊಲೀಸ್ ಇಲಾಖೆಯ ವೈಫಲ್ಯ ಸಾಕಷ್ಟು ಆರೋಪ ಕೇಳಿಬಂದಿತ್ತು. ಸೊ ಈ ಸಾರಿ ಏನಾಗುತ್ತೆ, ಮತ್ತು ಹತ್ಯೆಗಳು ನಿರಂತರವಾಗಿ ಒಂದಾದ್ರ ಮೇಲೆ ಒಂದು ಮುಂದುವರಿತಾನೆ ಇದೆ ಮಂಗಳೂರು ದಕ್ಷಿಣ ಕನ್ನಡ ಭಾಗದಲ್ಲಿ. ಕಾನೂನು ಸುವ್ಯವಸ್ಥೆಯನ್ನು ಬಿಗಿಗೊಳಿಸುವಂತಹ ಅನಿವಾರ್ಯತೆ ಬಹಳ ಇದೆ. ಹೇಗೆ ಅಂತ ಅದಕ್ಕೆ ಹೊಡೆದಲ್ಲ ಅಂದರೆ ಅವನಿಗೆ ಇಲ್ಲಿ ಹೊಡೆದರು ತಲೆಯಲ್ಲಿ. ಅವನು ಹೊಡೆದ, ಇವನು ಅಲ್ಲಿ ಇದಾಯಿತು, ತಲೆಗೆಲ್ಲ ಹಾಕಿದ್ರಂತ. ಈಗ ಈ ಥರ ಘಟನೆಗಳಾಗ್ತಾ ಇರೋಂಥದ್ದು ಒಂದು ರೀತಿ ಬೇಜಾರು. ಹಿಂದೂ ಮುಸ್ಲಿಮ್ ಅಂದರೆ ಇದು ಸೌದಗುಡದಲ್ಲಿ ಇದ್ದೇವೆ ಒಟ್ಟಿಗೆ. ಸಾರದೆಲ್ಲ ಕೊಂಡೋಗ್ತೇವಲ್ಲ, ನಾನೇ ಕೊಂಡೋಗ್ದು 22 ವರ್ಷದಲ್ಲಿ ಕೊಂಡೋಗ್ತಿದ್ದೇನೆ.